ತಮಿಳುನಾಡಿನ ಕರೂರಿನಲ್ಲಿ ದಳಪತಿಯ ರ್ಯಾಲಿಯ ಸಂದರ್ಭದಲ್ಲಿ ಆದಂತಹ ಮರಣ ಮೃದಂಗ. ದಳಪತಿ ರ್ಯಾಲಿಯಲ್ಲಿ ಕಾಲ್ತುಳಿತವಾಗಿದೆ. ಒತ್ತಾಡಿ ಪ್ರಾಣವನ್ನ ಬಿಟ್ಟಿದ್ದಾರೆ. 30ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ನೋಡಿ, ದಳಪತಿ ರ್ಯಾಲಿಯ ಸಂದರ್ಭದಲ್ಲಿ ಆಗಿದೆ ಕಾಲ್ತುಳಿತ. ಒದ್ದಾಡಿ ಪ್ರಾಣ ಬಿಟ್ಟಿದ್ದಾರೆ. ಕ್ಷಣಕ್ಕೂ ಕೂಡ ಏರುತ್ತಲೇ ಇದೆ. ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾನೇ ಇದೆ. ಅಯ್ಯೋ ವಿಧಿಯೇ, ದುರಂತದಲ್ಲಿ 10 ಪುಟ್ಟ ಮಕ್ಕಳು 16 ಮಹಿಳೆಯರು ಸೇರಿದಂತೆ 39 ಆಗಿದೆ ಸಾವಿನ ಸಂಖ್ಯೆ. ಕಾಲ್ತುಳಿತದಲ್ಲಿ ಮಕ್ಕಳು, ಮಹಿಳೆಯರೇ ಹೆಚ್ಚಿನ ಸಂಖ್ಯೆಯಲ್ಲಿ ಸಾವನ್ನಪ್ಪಿದ್ದಾರೆ. ಕರೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಮುಗಿಲು ಮುಡ್ತಾ ಇದೆ ಆಕ್ರಂದನ. ನಿನ್ನೆ ಸಂಜೆ ತಮಿಳುನಾಡಿನ ಕರೂರಿನಲ್ಲಿ ನಡೆದಿದ್ದಂತಹ ರ್ಯಾಲಿ ಇದು. ನೋಡಿ, ರ್ಯಾಲಿಯ ಸಂದರ್ಭದಲ್ಲಿ ಆದಂತಹ ಅವಘಡ ಇದು. ನೋಡಿ, ಎಷ್ಟರ ಮಟ್ಟಿಗೆ ಅಲ್ಲಿ ಜನ ಸೇರಿದ್ರು ಈ ಒಂದು ರ್ಯಾಲಿಯಲ್ಲಿ ಅಂತ ಹೇಳಿ ಕೂಡ ಗಮನಿಸ್ತಾ ಇದ್ದೀವಿ. ನುಗ್ಗಲು ಉಸಿರಾಡ್ಲಿಕ್ಕೆ ಕೂಡ ಅಲ್ಲಿ ಅವಕಾಶವೇ ಇಲ್ವೇನೋ ಅನ್ನುವಂತಹ ರೀತಿಯಾಗಿ ಅಲ್ಲಿ ನೋಡಿ, ಅಷ್ಟರ ಮಟ್ಟಿಗೆ ಅಲ್ಲಿ ಜನ ಸಂದಣಿ ಜಾಸ್ತಿ ಆಗಿರುತ್ತೆ. ವಿಜಯ್ ಅವರು ಬರ್ತಾ ಇದ್ದಾರೆ. ಪಕ್ಷದ ರಾಜಕೀಯ ಅವರು ಏನು ಪಕ್ಷವನ್ನ ಕಟ್ಟಿದ್ದಾರೆ, ಆ ಪಕ್ಷದ ಒಂದು ಪ್ರಚಾರಕ್ಕೋಸ್ಕರ ಅಂತ ಹೇಳಿ ಬಂದಿರ್ತಾರೆ ವಿಜಯ್ ಅವರು. ವಿಜಯ್ ಅಂದ್ರೆ ಕೇಳಬೇಕಾ, ಸಾಕಷ್ಟು ಸಂಖ್ಯೆಯಲ್ಲಿ, ಬರೀ ತಮಿಳಿನಲ್ಲಿ ಮಾತ್ರವಲ್ಲ, ಅವ್ರಿಗೆ ಎಲ್ಲ ಭಾಷೆಗಳು ಕೂಡ ಅಭಿಮಾನಿ ಬಳಗವನ್ನ ಕೂಡ ವಿಜಯ್ ಅವರು ಹೊಂದಿದ್ದಾರೆ. ಅವರು ಕಟ್ಟಿರುವಂತಹ ಪಕ್ಷದ ಪ್ರಚಾರಕ್ಕೋಸ್ಕರ ಅಂತ ಹೇಳಿ ಕರೂರಿಗೆ ಬರ್ತಾರೆ. ಕರೂರಿನಲ್ಲಿ ಆಗಿರುವಂತಹ ಘಟನೆಯನ್ನು ಕೂಡ ಒಮ್ಮೆ ನೋಡಿ, ಒಂದು ವೆಹಿಕಲ್ ಕೂಡ ಹೋಗ್ಲಿಕ್ಕಾಗಲ್ಲ. ಎಲ್ಲ ಅಲ್ಲಿ ನೋಡಿ ಯಾವ ರೀತಿಯಾಗಿ ಅಲೆ ಬಂದರೆ ಹೇಗೆ ಶೇಕ್ ಆಗ್ತಾ ಇರ್ತಾರೋ ಅದೇ ರೀತಿಯಾಗಿ ಆ ನುಗ್ಗಲಿನಲ್ಲಿ ಆದಂತಹ ಅವಘಡವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಮರಣ ಮೃದಂಗವನ್ನು ಬಾರಿಸ್ಬಿಟ್ಟಿದ್ದಾರೆ. ದಳಪತಿ ರ್ಯಾಲಿಯಲ್ಲಿ ಕಾಲ್ತುಳಿತ ಆಯಿತು. ಒದ್ದಾಡಿ ಪ್ರಾಣವನ್ನು ಕೂಡ ಬಿಟ್ಟಿದ್ದಾರೆ. ನೋಡಿ, ಆಸ್ಪತ್ರೆಯಲ್ಲಿ ಗಮನಿಸ್ತಾ ಇದ್ದೀರಿ, ಪೋಷಕರ ಆಕ್ರಂದನವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಸಣ್ಣ ಮಕ್ಕಳು ಕಣ್ರಿ, ಸಣ್ಣ ಮಕ್ಕಳನ್ನು ಕೂಡ ಕರ್ಕೊಂಡು ಬಂದಿದ್ರು. ಯಾಕೆಂದರೆ ಮಕ್ಕಳು ತೋರಿಸ್ಬೇಕು ಅನ್ನುವಂಥ ಆಸೆ ಇರುತ್ತೆ. ನಟ ವಿಜಯ್ ಬರ್ತಾರೆ, ಟಿ ವಿಲಿ ನೋಡಿರ್ತೀರಿ, ಡೈರೆಕ್ಟಾಗಿ ತೋರಿಸ್ತೀವಿ, ಏನೋ ಹೆಗ್ಲು ಮೇಲೆ ಹೊತ್ಕೊಂಡು ತೋರಿಸೋಣ, ಮಕ್ಕಳುಗಳಿಗೆ ಖುಷಿ ಪಡ್ತಾರೆ ಅನ್ನುವಂತಹ ಆಸೆಯಲ್ಲಿ ಕರ್ಕೊಂಡು ಹೋಗಿದ್ರು. ಆದರೆ ಹಿಂಗಾಗತ್ತೆ ಅಂತ ಹೇಳಿ ಯಾರಿಗೆ ತಾನೇ ಗೊತ್ತಿತ್ತು? ಯಾರಿಗೂ ಗೊತ್ತಿರಲಿಲ್ಲ. ಹೆಚ್ಚಿನ ಸಂಖ್ಯೆಯಲ್ಲೂ ಕೂಡ ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗಿರಲಿಲ್ಲ. ಜೊತೆಗೆ ಇಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾರೆ ಅನ್ನುವಂಥ ನಿರೀಕ್ಷೆಯನ್ನು ಕೂಡ ಪಕ್ಷ ಹೊಂದಿರಲಿಲ್ಲ ಅಂತ ಹೇಳಿ ಅನ್ಸುತ್ತೆ. ನಿನ್ನೆಯ ದಳಪತಿ ರ್ಯಾಲಿಗೆ ನಿರೀಕ್ಷೆ ಮಾಡಿದ್ದೆ 10,000 ಜನರಷ್ಟೇ. 10,000 ಜನ ಬರ್ತಾರಷ್ಟೇ ಅಂತ ಹೇಳಿ ಅನ್ಕೊಂಡಿದ್ರು. ಆದರೆ ನೋಡಿದ್ರೆ 60,000ಕ್ಕೂ ಹೆಚ್ಚು ಜನರು ಅಲ್ಲಿ ನೋಡಿದ್ರೆ ಜಮಾಯಿಸ್ತಾರೆ. ಏಕಾಏಕಿ ಕಾಲ್ತುಳಿತ ಉಂಟಾಗಿ ಪುಟ್ಟ ಮಕ್ಕಳು ಸೇರಿದಂತೆ 39 ಮಂದಿ ಸಾವನ್ನಪ್ಪಿದ್ದಾರೆ. ಕಾಲ್ತುಳಿತದ ಭೀಕರತೆಗೆ ಸಾಕ್ಷಿ ಹೇಳ್ತಾ ಇದೆ. ಸ್ಥಳದಲ್ಲಿನ ಚಪ್ಪಲಿಗಳು ಬಿದ್ದು ಒದ್ದಾಡ್ತಾ ಇದೆ. ಅಲ್ಲೇ ನೋಡಿ, 10,000 ಬರ್ತಾರೆ ಅಂತ ಹೇಳಿ ಅನ್ಕೊಂಡಿದ್ರು. ಆದರೆ ಅಲ್ಲಿ ಬಂದಿದ್ದೆಷ್ಟು 60,000ಕ್ಕಿಂತಲೂ ಕೂಡ ಹೆಚ್ಚು ಜನ ಬರ್ತಾರೆ. ಅವ್ರಿಗೆ ಪ್ಲಾನ್ ಇರಲಿಲ್ಲ. ಈಗ ಎಷ್ಟು ಜನ ಬರ್ತಾರೆ, ಏನೋ ಸಿಬ್ಬಂದಿಗಳನ್ನ ಎಷ್ಟು ನೇಮಕ ಮಾಡಬೇಕು, ಈ ರೀತಿಯಾಗಿ ಮೊದಲೇ ಎಲ್ಲವನ್ನೂ ಕೂಡ ಪ್ಲಾನ್ ಮಾಡ್ಕೊಳ್ಬೇಕಾಗಿತ್ತು. ಅಲ್ಲಿ ನೋಡಿ, ಒಂದು ರೀತಿಯಾಗಿ ಈಗ ಗಾಳಿ ಬೀಸಿದ ಅಲೆ ಹೆಂಗೆ ಈಗ ಮರ ಶೇಕ್ ಆಗ್ತಾ ಇರುತ್ತೋ ಆ ರೀತಿಯಾಗಿ ಅಷ್ಟರ ಮಟ್ಟಿಗೆ ನುಗ್ಗಲು ಪಕ್ಕದಲ್ಲಿ ಒಂದು ಚೂರಾದ್ರೂ ಗ್ಯಾಪ್ ಇದೆಯಾ, ಹೋಗ್ಲಿ ನಮ್ಮ ಉಸಿರನ್ನ ಬಿಡ್ಲಿಕ್ಕೂ ತಗೊಳ್ಳಿಕ್ಕೂ ಕೂಡ ಗ್ಯಾಪೇ ಇಲ್ವೇನೋ ಅನ್ನುವಂತಹ ರೀತಿಯಾಗಿ ಅಷ್ಟರ ಮಟ್ಟಿಗೆ ನುಗ್ಗಲಿದೆ. ಅಲ್ಲಿ ಫುಲ್ ಕಂಪ್ಲೀಟ್ ಆಗಿ ಆ ರಸ್ತೆ ಫುಲ್ ಏನಿದೆ ಎಲ್ಲವೂ ಕೂಡ ಬ್ಲಾಕ್ ಆಗಿಬಿಟ್ಟಿದೆ. ಅಲ್ಲೊಂದು ವಾಹನ ಬಿಟ್ಟರೆ ವಿಜಯ್ ಅವ್ರದ್ದು ಇನ್ನೇನು ಕಾಣಿಸ್ತದೆ, ಎಲ್ಲ ಜನಗಳ ತಲೆ ಕರ್ರಗೆ ಜನಗಳ ತಲೆ ಮಾತ್ರ ಕಾಣಿಸ್ತದೆ. ಮತ್ತೊಂದು ಕಡೆ ನೋಡಿ, ಪಾಪ ಆಕ್ರಂದನ ನೋಡಿ, ಹಾಸ್ಪಿಟ್ಲಲ್ಲಿ